ಇಂದಿನ ದಿವಸ ಸಾಕ್ಷಿ ಅಂದ್ರೆ ಏನು, ಸಾಕ್ಷಿ ಸ್ವರೂಪ ಎಂಥದ್ದು, ನಮ್ಮ ಅನುಭವಕ್ಕೆ ಯಾವ ರೂಪದಿಂದ ನಮ್ಮ ಅನುಭವಕ್ಕೆ ಸಿದ್ಧ ಆಗ್ತತಿ ಅನ್ನುವಂಥದ್ದನ್ನ ಅಲ್ಪ ಮಟ್ಟಿಗೆ ಅದನ್ನ ವಿಷದಪಡಿಸಿಕೊಂಡು ಬಂದಾರ. ಇವತ್ತು ಪರಮಾತ್ಮ, ಪರಮ ಆತ್ಮ, ಅಲ್ಲಿ ಸಾಕ್ಷಿನೂ ಶಾಸ್ತ್ರ ದೃಷ್ಟಿಯಿಂದನೂ ಅವಲೋಕನ ಮಾಡ್ಕೊಂಡು ಬಂದಾರ. ಇಲ್ಲಿ ಪರಮ ಆತ್ಮ ಅನ್ನುವಂತಹ ವಿಷಯವನ್ನು ಕೂಡ ಶಾಸ್ತ್ರ ದೃಷ್ಟಿಯಿಂದನ ನಾವಿಲ್ಲಿ ಅವಲೋಕನ ಮಾಡಬೇಕಾಗಿದೆ. ಪರಮ ಆತ್ಮ ಮತ್ತು ಸಾಕ್ಷಿ ಹೆಸರು ಮಾತ್ರ ಬೇರೆ, ಅನುಭವದ ಎರಡೂ ಒಂದೇ ಅನ್ನುವಂಥ ಮಾತನ್ನ ತೋರಿಸಿಕೊಂಡು ಬಂದಾರ. ಇಲ್ಲಿ ಪರಮಾತ್ಮ ಅಥವಾ ಪರಮಾತ್ಮ ಶಾಸ್ತ್ರ ದೃಷ್ಟಿಯಿಂದ ತಿಳಿಯಬರುವ ಪರಮಾತ್ಮನು ಸಾಕ್ಷಿಯಾಗಿರುತ್ತಾನೆ ಎಂದು ಹಿಂದೆ ತಿಳಿಸಿರುತ್ತದೆ. ಈ ಸಾಕ್ಷಿ ಸ್ವರೂಪವನ್ನು ಮತ್ತಷ್ಟು ಬಿಚ್ಚಿ ವಿವರಿಸುವುದಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡಲಾಗುವುದು. ಪರಮಾತ್ಮನನ್ನರನ್ರಿ ಸಾಕ್ಷಿನರನ್ರಿ ಅದನ್ನು ಯಥಾರ್ಥವಾಗಿ ಇನ್ನಷ್ಟು ಬಿಚ್ಚಿ ಅದನ್ನ ಸುಲಭವಾಗಿ ನಮ್ಮ ಅನುಭವಕ್ಕೆ ಬರುವಂಗ ಇಲ್ಲಿ ಮತ್ತೆ ವಿಷದಪಡಿಸಿಕೊಂಡು ಬಂದಾರ. ಸಾಕ್ಷಿ ಅಂದ್ರೆ ಗೊತ್ತಾಗ್ಯದಲ್ರಿ, ಮತ್ತೇನು ಅದನ್ನು ವಿಷದಪಡಿಸೋದು ಅಂತ ಕೆಲವೊಬ್ಬರು ಸಾಕ್ಷಿ ಒಳಗೆ ನಿಂತಂಥವ್ರಿಗೆ ಅನಿಸಬಹುದು. ಆದ್ರೆ ಅದು ಶಾಸ್ತ್ರ ದೃಷ್ಟಿಯಿಂದ ತಿಳಿದ್ರ ವಿಷಯವನ್ನಾಗೇನ ತಿಳ್ಕೊಂಡಿರ್ತೀರಿ, ಅದನ್ನ ವಿಷಯ ರೂಪದೊಳಗ ತಿಳಿದಿರ್ತೀರಿ. ಅದಕ್ಕೆ ಅದನ್ನ ಅನುಭವ ರೂಪದೊಳಗೆ ತಿಳ್ಕೊಳ್ಳುವಂತ ವ್ಯವಧಾನ ಇಲ್ಲಿ ಇರೋಣದ್ರಿಂದ ಇದೊಂದು ವಿಶೇಷತೆ ಇದ್ರೊಳಗೆ. ನಮ್ಮ ಸಾಕ್ಷಿ ಯತ್ರ ಸ್ವಪ್ನ ಸುಷುಪ್ತಿಗಳಿಗೆ ಸಾಕ್ಷಿಗನಾಗಿದ್ದಾನ ಅಂತ ಇದ ಮನಬುದ್ಧಿಯಾದಿಗಳನ್ನಿಟ್ಟು ತಿಳ್ಕೊಂಡ್ರ ಅದು ಯಥಾರ್ಥವಾದ ಸಾಕ್ಷಿ ಜ್ಞಾನ ಅಲ್ಲ ಅಂತ ಹೇಳ್ಕೊತ ಬಂದಾರಲ್ಲ. ಇನ್ನು ಅನುಭವ ರೂಪದೊಳಗೆ ಹೇಗಿರ್ತತಿ ಅನ್ನುವಂಥದ್ದನ್ನು ಇಲ್ಲೇ ತಿಳಿಸ್ತಾರ. ಸಾಕ್ಷಿಯ ಸ್ವರೂಪವನ್ನು ಉಪನಿಷತ್ತಿನಲ್ಲಿ ಮಾತ್ರವೇ ತಿಳಿಸಿರುತ್ತದೆ. ಸಾಕ್ಷಿಯ ಸ್ವರೂಪವನ್ನು ಉಪನಿಷತ್ತಿನಲ್ಲಿ ಮಾತ್ರವೇ ತಿಳಿಸಿರುತ್ತದೆ. ಆದ್ದರಿಂದ ಇವನನ್ನು ಔಪನಿಷದ್ ಪುರುಷನೆಂದು ಕರೆಯುವುದುಂಟು. ಉಪನಿಷತ್ ಪುರುಷ ಅಂತ ಇವನನ್ನ ಈ ಸಾಕ್ಷಿಯನ್ನು ಕರೆಯುವುದುಂಟು. ವೇದದ ಕರ್ಮಕಾಂಡದಲ್ಲಿ ಎಲ್ಲಿಯೂ ಈ ಸಾಕ್ಷಿ ಸ್ವರೂಪವನ್ನು ವಿವರಿಸಿರುವುದಿಲ್ಲ. ಅದರಲ್ಲಿ ನಾನು ಎಂದು ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನನ್ನು ಮಾತ್ರ ಇಟ್ಟುಕೊಂಡು ಈ ಕರ್ಮವನ್ನು ಮಾಡಬೇಕು, ಈ ಕರ್ಮವನ್ನು ಮಾಡಬಾರದು ಎಂದು ವಿಧಿಸುತ್ತಲೂ ನಿಷೇಧಿಸುತ್ತಲೂ ಹೋಗಿರುತ್ತದೆ. ಅರ್ಥ ಆಗಿರ್ಬೇಕಲ್ಲಿಗೆ. ಈ ವೇದದ ಕರ್ಮಕಾಂಡದಲ್ಲಿ ಎಲ್ಲಿಯೂ ಈ ಸಾಕ್ಷಿ ಸ್ವರೂಪವನ್ನು ವಿವರಿಸಿರುವುದಿಲ್ಲ. ಅದರಲ್ಲಿ ನಾನು ಎಂದು ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನನ್ನು ಮಾತ್ರ ಇಟ್ಟುಕೊಂಡು ಈ ಕರ್ಮವನ್ನು ಮಾಡಬೇಕು, ಈ ಕರ್ಮವನ್ನು ಮಾಡಬಾರದು ಎಂದು ವಿಧಿಸುತ್ತಲೂ ನಿಷೇಧಿಸುತ್ತಲೂ ಹೋಗಿರುತ್ತದೆ.
ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನನ್ನು ಮಾತ್ರ ಇಟ್ಟುಕೊಂಡು ಕರ್ಮಕಾಂಡದೊಳಗ ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಒಂದು ಶಬ್ದ ಬಂದಿದೆ. ಅಂಥ ಆತ್ಮನನ್ನ ಮಾತ್ರ ಇಟ್ಟುಕೊಂಡು ಅಹಂ ಪ್ರತ್ಯಯಕ್ಕ ನಿಮ್ಮ ಆತ್ಮ ಗೋಚರ ಅಂತ ಕರ್ಮಕಾಂಡದೊಳಗ ಅಥವಾ ವೇದದೊಳಗ ಉಲ್ಲೇಖ ಉಂಟಲ್ಲ. ಯಾಗ ಅಹಂ ಪ್ರತ್ಯೇಕ ಗೋಚರನಾಗಿರುವಂತ ಈ ಆತ್ಮನಿಂದ ಹೇಗೆ ನೋಡ್ಕೋತೀರಿ? ಅಹಮ್ಮು ನೋಡ್ರಿ, ಅಹಮ್ಮು ಪ್ರಮಾಣಗಮ್ಯ. ಯಾಕೆ ತಿಳ್ಕೊತೀರಿ ನೋಡ್ರಿ, ಅಹಮ್ಮು ಪ್ರಮಾಣಗಮ್ಯ, ಪ್ರಮಾಣಕ್ಕೆ ವಿಷಯ ಆಗುತ್ತದು ಅಹಮ್ಮು. ಅಹಮ್ಮು ಎಲ್ಲವನ್ನ ನೋಡುತ್ತೆ, ನಾನಾಗಿ ಎಲ್ಲವನ್ನ ನೋಡ್ತೇನೆ, ಈ ಪ್ರಮಾಣಗಳನ್ನು ಬಳಸ್ಕೊತೀನಿ, ಇಂದ್ರಿಯಗಳನ್ನು ಬಳಸ್ಕೊತೇನೆ. ಕರ್ಮಕಾಂಡದಲ್ಲಿ ವಿಧಿಪಡಿಸಿರುವಂತ ಆ ವೇದದ ಹೋದೆ ಉಪದೇಶ ಪ್ರಮಾತೃವಾಗಿ ಅಥವಾ ನಾನಾಗಿ ಅಥವಾ ಜೀವರೂಪನಾಗಿ ಬಯಸ್ಕೊತಾರೆ. ವ್ಯಾಖ್ಯಾನಕಾರರಾಗಲಿ ಅನ್ಯ ಮತದವರಾಗಲಿ ಜೀವರೂಪವಾಗಿ ಈ ಅಂತಃಕರಣಾದಿಗಳನ್ನು ಬಳಸಿಕೊಳ್ಳೋದಾಗಲಿ, ಇಂದ್ರಿಯಗಳನ್ನು ಬಳಸಿಕೊಳ್ಳೋದಾಗಲಿ, ಈ ಪ್ರಪಂಚದಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ವ್ಯವಹಾರ ದೃಷ್ಟಿಯಿಂದ ಅಹಂ ಪ್ರತ್ಯೇಕ ಗೋಚರನಾಗ್ಯಾನ. ಅವು ಆತ್ಮ ಅಂತ ಕರಲಾರ. ಇದು ವೇದದೊಳಗೆ ಉಲ್ಲೇಖದ ಇಲ್ಲಂತಲ್ಲ. ಅಹಂ ಪ್ರತ್ಯೇಕ ಗೋಚರನಾದ ಆತ್ಮನು ನಾನು ನಾನು ಅಂತ ಇಟ್ಟುಕೊಂಡು ಈ ಸಮಸ್ತ ಎಲ್ಲ ಕರ್ಮವನ್ನು ಇಂಥ ಕರ್ಮ ಮಾಡಬೇಕು, ಇಂಥ ಕರ್ಮ ಮಾಡಬಾರ್ದು ಅಂತ ವಿಧಿಪಡಿಸಿಕೊಂಡು ಬಂದ. ಇದು ಅಹಂ ಪ್ರತ್ಯೇಕನ ಗೋಚರ ಆಗಿರುವಂತ ಆತ್ಮನ ರೀತಿ. ಇಲ್ಲಿನೂ ಅಹಮ್ಮು ಈ ಉಪಾಧಿಗಳನ್ನ ಅಥವಾ ಕರ್ಣಾದಿಗಳನ್ನ ಬಳಸಿಕೊಂಡು ವ್ಯವಹಾರ ಮಾಡುವ ರೀತಿ ನೀತಿಗಳನ್ನ ವೇದದ ಕರ್ಮಕಾಂಡದೊಳಗ ತಿಳಿಸ್ಕೊಂಡು ಬಂದಾರ. ಇವು ಆತ್ಮ ಅಂತನ ಕರ್ಕೊಂಡ. ಅಹಂ ಪ್ರತ್ಯಯ ಯಾವುದ್ರೊಳಗೆ ಇದು ಪ್ರತ್ಯಯ ಆಯ್ತು? ಅಹಮ್ಮು ನೋಡು, ವೇದಾಂತದ ಪ್ರಕ್ರಿಯೆ ಬೇರೆ ಇರ್ತದ, ಕರ್ಮಕಾಂಡದ ಪ್ರಕ್ರಿಯೆ ಬೇರೆ ಇರ್ತದ. ಕರ್ಮಕಾಂಡದೊಳಗೆ ಏನದ? ಪ್ರಮಾತೃವಾಗಿ ಪ್ರಮಾಣಾದಿಗಳನ್ನ ಬಳಸಿಕೊಂಡು ಪ್ರಮೇಯ ರಾಶಿಯನ್ನ ಅರಿತು ಅಲ್ಲಿನೂ ಅಹಂ ಪ್ರತ್ಯಯ ಗಮ್ಯ ಅಂತಾನೆ ಹೇಳ್ತಾರ. ಅಹಂ ಪ್ರತ್ಯಯ ಗೋಚರನಾಗಿ ಅಲ್ಲಿನೂ ಅದೇ ಆತ್ಮನ ಆ ಕ್ರಿಯಾಕಾರ್ಯಗಳನ್ನಿದೆಲ್ಲವೂ ನಮ್ಮ ಸಾಕ್ಷಿಗಿನ ವಿಷಯ ಐತಿ ಅಂತಾನೆ ಹೇಳ್ತಾರೆ. ಒಂದು ಸ್ವಲ್ಪ ಕರ್ಮಕಾಂಡದ ವಿಷಯ ನೋಡಿಕೊಂಡು ನಿರ್ಣಯ ಮಾಡಿಕೊಟ್ರಿ, ಅನುಭವಕ್ಕೆ ಅನುಸರಿಸಿಕೊಂಡು. ಅಹಮ್ಮು ಏನು ಮನಸ್ಸಿನೊಳಗ ಪ್ರತ್ಯಯ ಆತೋ, ಬುದ್ಧಿಯೊಳಗಾತೋ, ಚಿತ್ತದೊಳಗಾತೋ, ಪ್ರಮಾತೃ ಯಾವುದ್ರೊಳಗ ಪ್ರತ್ಯಯ ಆಯ್ತು? ಅಹಂ ಪ್ರತ್ಯಯ ಗೋಚರನಾದ ಆತ್ಮ ಅಂತ ಹೇಳಿದ್ರು ವ್ಯವಹಾರದೊಳಗ.
ಸಾಕ್ಷಿ ಆಗಲಿ ಪರಮಾತ್ಮನ ವಿಷಯ ಇಲ್ಲ ಇಲ್ಲಿ. ಅಹಂ ಯಾವುದ್ರೊಳಗೆ ಪ್ರತ್ಯಯ ಆಗಿ ನಿಮ್ಮ ಅನುಭವಕ್ಕೆ ಬಂದದ ವ್ಯವಹಾರ ಮಾಡ್ತಾನ. ಮಾಡಿಲ್ಲೇನು? ಎಲ್ಲ ವ್ಯವಹಾರ ಇದು ಇಂಥದ್ದು ಅದು ಅಂಥದ್ದು, ಸುಖ ದುಃಖ ಇವೆಲ್ಲ ಅನುಭವ ಮಾಡ್ಯಾನಲ್ಲ ಅಲ್ಲಿ. ಯಾಕಂದ್ರೆ ಶರೀರಂತೂ ಯಾವ ರೂಪದ ನೋಡಿ, ಶರೀರದಿಂದ ಕರ್ಮಾದಿಗಳನ್ನ ನಾವು ಮಾಡ್ಲಿಕ್ಕೆ ಕುಂತು ಅದರ ಫಲಗಳನ್ನ ಶರೀರ ಅನುಭವಿಸೋದಿಲ್ಲ, ಗೊತ್ತಿದೆ. ಅದೆಲ್ಲರ ಅನುಭವದೊಳಗೂ ಶರೀರ ಬರೀ ಉಪಾಧಿ, ಹೊಗಡೆ ಪಾತ್ರೆಗಳಿದ್ದಂಗ ಅದ ರಸಸ್ವಾದವನ್ನ ಅನುಭವ ಮಾಡೋ ಪುರುಷನ ಬೇರೆ ಇದ್ದಾನ ಅಂತ ಎಲ್ಲರಿಗೂ ಗೊತ್ತುಂಟಲ್ಲ. ಇದು ಕರ್ಮಕಾಂಡದೊಳಗ ಈ ರೀತಿಯಾಗಿ ನೋಡಲ್ಲಿ ಅಹಂ ಪ್ರತ್ಯಯ ಅಷ್ಟೇ ಗೋಚರನಾಗಿರುವ ಆತ್ಮನನ್ನು ಮಾತ್ರ ಇಟ್ಟುಕೊಂಡು ಈ ಕರ್ಮವನ್ನು ಮಾಡಬೇಕು, ಈ ಕರ್ಮವನ್ನು ಮಾಡಬಾರದು ಅಂತ ಬೇಗ ಹೇಳ್ಕೊಂಡು ಬಂದ. ಇಲ್ಲಿ ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಮಗು ಆತ್ಮ ಅಂತನ ಕರೆದ, ಇಲ್ಲಂತಲ್ಲ. ಆ ಪ್ರಮಾತೃತ್ವವನ್ನಿಟ್ಟುಕೊಂಡು ಮಗು ಆತ್ಮ ಅಂತ ಕರೆದು ಇದು ಕರ್ಮಕಾಂಡದೊಳಗೆ ಅಂದ್ರೆ ವೇದದೊಳಗೆ ಇಂಥ ಕರ್ಮ ಮಾಡಬೇಕು, ಇಂಥದ್ದನ್ನು ಮಾಡಬಾರದು ಅಂತ ನಿರ್ಣಯ ಮಾಡ್ಕೊಂಡ್ ಬಂದಾರ. ಉಪ ಮಾತದು ಅದು ಧರ್ಮಸಮ್ಮತವಾಗಿನೂ ಉಂಟು, ಅದನ್ನ ಯಾರು ಅಲ್ಲಗಳೆಯುವಂತಿಲ್ಲ. ಧರ್ಮಸಮ್ಮತದಿಂದೊಡಗೂಡಿ ನಾವು ಅಲ್ಲಿ ಅದನ್ನ ನಿರ್ಣಯ ಮಾಡ್ಕೋಬಹುದು. ಆದ್ರೆ ಇದ್ರಾಗ ತೊಡಕೇನು ಅಂದ್ರ ಈ ಅಹಮ್ಮು ಯಾವುದರಲ್ಲಿ ಪ್ರತ್ಯಯ ಆಯ್ತು, ಇದು ಏನು ಮನದೊಳಗಾತೋ ಬುದ್ಧಿಯೊಳಗಾತೋ ಚಿತ್ತದೊಳಗಾತೋ ಪ್ರತ್ಯಯ ಮಾಡ್ಕೋಬೇಕಲ್ಲ. ಈಗ ಇದು ಪುಸ್ತಕ ಅಂದ ತಕ್ಷಣ ಪುಸ್ತಕದ ಪ್ರತ್ಯಯ ಮಾಡ್ಕೊಳತ್ತಲ್ಲ ಮನಸ್ಸು. ಆಗ ಅಹಂ ಪ್ರತ್ಯಯ ಗೋಚರನಾಗಿರುವ ಆತ್ಮನನ್ನು ಅಂತ, ಆತ್ಮ ಅಹಂ ಪ್ರತ್ಯಯಕ್ಕೆ ಗೋಚರ ಅಂತ ಅನುಭವದಾಗ ನೋಡ್ರಿ ಹ್ಯಾಗ ಗೋಚರ ಆಗ್ಯಾನವ. ಇದುವರೆಗೆ ತಿಳ್ಕೊಂಡು ಬಂದೇವ್ ನಾವು. ಇದನ್ನು ಹಲವಾರು ಸಾರಿ ಬಂದಿದ್ದೀವಿ, ಇಲ್ಲಂತಲ್ಲ. ಅಹಮ್ಮು ಪ್ರತ್ಯಯ ಯಾಕಂದ್ರ ಅಹಮ್ಮು ಪ್ರಮಾಣ ಸಿದ್ಧ ಅಂತ ಹೇಳ್ತಾರೆ. ಅಹಮ್ಮು ಪ್ರಮಾಣಗಮ್ಯ. ನಿಷ್ಕರ್ಮ ಸಿದ್ಧಿ ಅದ್ರ ಬಗ್ಗೆ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡ್ ಬಂದಿಲ್ಲ. ಅಹಮ್ಮು ಪ್ರಮಾಣ ಗಮ್ಯ. ಯಾವ ಪ್ರಮಾಣಕ್ಕೆ ಆ ಅಹಮ್ಮನ್ನು ಕಂಡಿರಿ? ಈ ಮನಬುದ್ಧಿಯಾದಿಗಳು ಅಂತ ಇದ್ಕೊಂಡವಲ್ಲ, ಇವುಗಳಲ್ಲಿ ಏನಾದ್ರು ಅಹಮ್ಮನ ಪ್ರತ್ಯಯ ಆಗಿ ಅಹಂ ಅಂದ್ರೆ ಹೀಗಿರ್ತದ ಅಂತ ಏನಾದ್ರು ಪುಸ್ತಕ ಅಂದ್ರೆ ಹೀಗಿರ್ತದ ಅಂತ ಪುಸ್ತಕದ ಪ್ರತ್ಯಯ ಆಗತ್ತೆ. ನಮಗೆ ಆಣೆ ಆಕಾರ ಆಗುತ್ತೆ, ಅಲ್ಲಿ ನಮಗೆ ಪ್ರತ್ಯಯ ರೂಪವಾಗಿ ಜ್ಞಾನ ಆಗ್ತದೆ. ಈ ಅಹಮ್ಮು ಯಾವುದ್ರೊಳಗೆ ಪ್ರತ್ಯಯ ಮತ್ತೆ ಪ್ರಮಾಣ ಗಮ್ಯ ಅಂತ ಹೇಳ್ಕೊಂಡ್ ಬಂದದ ಶಾಸ್ತ್ರ. ಪ್ರಮಾಣಗಮ್ಯ ಮತ್ತದು ಯಾವ ಪ್ರಮಾಣದಿಂದ ನೋಡಿರಲ್ಲಿ? ಮತ್ತ ಅವಂಗ ಏನಂತ ಕರೀತಾರ? ಚೈತನ್ಯದ ಆಭಾಸ ಒಪ್ಪೋಣ. ಅಹಂ ಅಂದ್ರೆ ಚೈತನ್ಯದ ಆಭಾಸ ಅಂತಂದ್ರೆ ಒಪ್ಪೋಣ. ಹೌದಾ? ಪ್ರತ್ಯಯ ಅಹಂ ಪ್ರತ್ಯಯ ಗೋಚರನಾಗಿ ಆತ್ಮದ ಇರ್ತಾನ ಅಥವಾ ಇರ್ತಾನ ಅಂತ ಹೇಳ್ತದಲ್ಲ ಶಾಸ್ತ್ರ. ಅಹಮ್ಮು
ಆತ್ಮ ಚೈತನ್ಯದ ಆಭಾಸ ಅಂತ ಅನುಭವದಿಂದ ಸಿದ್ಧ ಮಾಡ್ಕೊಂಡಿರೋ ಅಥವಾ ಈ ಅಂತಃಕರಣಾದಿಗಳಿಂದ ಸಿದ್ಧ ಮಾಡ್ಕೊಂಡಿರೋ ಅವನ್ನ ಅನುಭವ ಪ್ರಮಾಣಕ್ಕೆ ಗಮ್ಯಮ. ಇವು ಬಿಡಿಸಿಕೊಂಡ್ರ ಸಾಕ್ಷಿಯ ಅಥವಾ ಪರಮಾತ್ಮನ ಯಥಾರ್ಥ ಸ್ವರೂಪ ಗೊತ್ತಾಗತ್ತೆ. ಇನ್ನ ಕರ್ಮಕಾಂಡದೊಳಗ ವೇದ ವಿಧಿಪಡಿಸಿದಂಗ ನೋಡಿಕೊಂಡ್ರ ಅಲ್ಲೇ ಅಹಂ ಪ್ರತ್ಯಯ ಅಲ್ಲಿನೂ ಅನುಭವ ರೂಪದಲ್ಲೇನ ಪ್ರತ್ಯಯ ಆಗಿರ್ತದೆ. ಬೇರೆ ಯಾವುದಕ್ಕೂ ಪ್ರತ್ಯಯ ಆಗೋದಿಲ್ಲ. ಅದು ಅನುಭವಕ್ಕೆ ಬಿಟ್ರ ಬಳಸಿಕೊಂಡು ನೋಡಿ, ಉಪಾಧಿಗಳನ್ನ ಬಳಸಿಕೊಂಡು ಕ್ರಿಯಾ ಇಂಥ ಕರ್ಮ ಮಾಡಬೇಕು ಇಂಥ ಕರ್ಮ ಮಾಡಬಾರದು ಅನ್ನೋದೈತಲ್ಲ, ಅದು ಆತ್ಮ ನೋಡಲ್ಲ. ಅದು ಆತ್ಮಕ್ರಿಯೆನ ಅಲ್ಲಿ ನಾನು ಅಂತ ವ್ಯವಹಾರ ಮಾಡ್ಕೊಂಡು ಬಂದಾನ. ಆತ್ಮನಲ್ಲಿ ಕ್ರಿಯಾ ಕಾರ್ಯಗಳನ್ನ ಆರೋಪ ಮಾಡಿಕೊಂಡು ವೇದದೊಳಗನು ಕೂಡ ಅದು ಅಹಂ ಪ್ರತ್ಯಯಕ್ಕೆ ಗೋಚರನಾದ ಆತ್ಮ ಅವಂಗಂತ. ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮ ಯಾರನ್ನೇ ಪಾದಿಗಳನ್ನ ಬಳಸಿಕೊಂಡು ಇಂದ್ರಿಯಗಳು, ಪ್ರಪಂಚ, ಇವನ್ನೆಲ್ಲ ವಿಷಯ ರಾಶಿಗಳನ್ನು ಬಳಸಿಕೊಂಡು ವ್ಯವಹಾರ ಮಾಡ್ತಾನಲ್ಲ, ಇವಾಗ ಅಹಂ ಪ್ರತ್ಯಯ ಗೋಚರನಾದ ಆತ್ಮ ಅಂತ ಕರೀತಾನೆ. ಅಹಂ ಪ್ರಮಾಣ ಗಮ್ಯ ಅಂತ ನೋಡ್ಕೋಬೇಕಾದಾಗ ಯಾವ ಪ್ರಮಾಣದಿಂದ ನೋಡ್ತೀರಿ ನೀವು? ಅಲ್ಲೇ ಚೈತನ್ಯದ ಆಭಾಸ ಅನ್ನೋದು ಅನುಭವದಲ್ಲಿ ಕಂಡಾಗ ಆ ಅನುಭವ ಪ್ರಮಾಣ ಇಟ್ಕೊಂಡು ನೋಡ್ತಿರಲ್ಲ, ಯಾರಿಂದ ಅವನ್ನ ನೋಡ್ತಿರಲ್ಲೇ? ಪರಮಾತ್ಮ ಅಥವಾ ಸಾಕ್ಷಿಯಿಂದನೂ ಅನುಭವಕ್ಕೆ ಬರ್ತಾನ. ಇದನ್ನ ಬಿಡಿಸ್ಕೋಬೇಕು. ಚೈತನ್ಯವನ್ನ ಆಭಾಸ ರೂಪದಿಂದ ಅನುಭವ ಮಾಡಿಕೊಂಡಾಗ ಅವಾಗ ಅಹಮ್ಮು ಅಂತ ಶಾಸ್ತ್ರಕಾರರು ಸಂಬೋಧನೆ ಮಾಡ್ಯಾರ. ಯಥಾರ್ಥವಾಗಿ ಆತ್ಮಸ್ವರೂಪದಲ್ಲಿ ನಿಲ್ತೀರಿ. ಇಲ್ಲಿನೂ ಆತ್ಮ ಪ್ರತ್ಯೇಕ ಗೋಚರವಾಗಿರುವ ಆತ್ಮ ಅಂತನೂ ಕರೀತಾರೆ. ಎರಡಕ್ಕೂ ನೋಡೋಣ, ಈಗೂ ನೋಡ್ಕೊಳಕ್ ಬರ್ತೈತೆ ಅವನಿಗೆ, ಹಾಗೂ ನೋಡ್ಕೊಳಕ್ ಬರ್ತೈತಿ. ಅಲ್ಲೇ ಅನುಭವ ಪ್ರಮಾಣದಿಂದ ಒಳಗೂಡಿ ನೋಡ್ಕೊತೀರಿ. ಇಲ್ಲಿ ಉಪಾಧಿಗಳಿಂದ ಒಳಗೂಡಿ ಅದ ಆತ್ಮ ಚೈತನ್ಯದ ಸ್ವರೂಪಗಳನ್ನ ಇಲ್ಲಿ ಅವಲೋಕನ ಮಾಡ್ತೀವಿ. ಈ ರಹಸ್ಯ ಯಾರಿಗೆ ಅನುಭವಕ್ಕೆ ಬರ್ತದ ಅವರು ಪರಮಾತ್ಮ ಅಂದ್ರೇನು, ಸಾಕ್ಷಿ ಅಂದ್ರೇನು ಅಂತ ಬಿಡಿಸಿಕೊಂಡು ನಿಲ್ಲಕ ಬರ್ತದೆ. ನಿಮ್ಗೆ ಪ್ರಮಾಣಗಮ್ಯ, ಈ ಅಹಮ್ಮಕ್ಕೆ ಪ್ರಮಾಣಗಮ್ಯ ಅಂತ ಹೇಳಿದ್ರಲ್ಲ ಶಾಸ್ತ್ರದೊಳಗೆ. ಹೌದು, ಅದು ಪ್ರಮಾಣಗಮ್ಯ. ಯಾಕಂದ್ರವ ಎಲ್ಲಾ ಅವಸ್ಥೆಯೊಳಗೂ ಇರುವುದಿಲ್ಲವ, ಅದಕ್ಕೆ ಅವ ಪ್ರಮಾಣಗಮ್ಯ ಅಂತ ಕರೆದಾರ. ನೋಡ್, ಸುಷುಪ್ತಾವಸ್ಥೆಯೊಳಗ ಈ ಅಹಮ್ಮು ಇರುವುದಿಲ್ಲ, ನಾನು ಇರ್ತಾನೇನಲ್ಲಿ, ಅದಕ್ಕೆ ಪ್ರಮಾಣಗಮ್ಯ. ಇಲ್ಲಿ ಪ್ರಮಾಣ ಅನುಭವ ಪ್ರಮಾಣ ಬಳಸಿಕೊಡ್ತಾರ ನೋಡ್ರಿ. ಅನುಭವ ಪ್ರಮಾಣ ಬಳಸಿಕೊಳ್ಳುವಾಗ ಅನ್ವಯ ವ್ಯತಿರೇಕದಿಂದೊಡಗೂಡಿ ಪ್ರಮಾಣ ಬಳಸಿಕೊಳ್ಳಕ ಯುಕ್ತಿ ಗೊತ್ತಿತ್ತು ಅಂದ್ರೆ ಚೈತನ್ಯದ ಆವಾಸವನ್ನ ಅನುಭವ ಮಾಡಕ್ ಬರ್ತದೆ. ಇಲ್ಲ ಅಂದ್ರೆ ಬರುವುದಿಲ್ಲ. ಇಲ್ಲಿ ಆಭಾಸ, ಚೈತನ್ಯದ ಆಭಾಸ ರೂಪದಿಂದ ಅನುಭವ ಮಾಡಿಕೊಂಡೇವಲ್ಲ, ಅಹಂ ಪ್ರತ್ಯಯ ಅಂತ ಕರೀತಾರೆ. ಅನುಭವ ಮಾಡ್ಕೊಂಡೇವಲ್ಲ, ಅಹಮ್ಮಿನ ರೂಪದಿಂದ ಒಡಗೂಡಿರುವ
ಕ್ರಿಯಾಕಾರ್ಯಗಳು ಎಲ್ಲವೂ ವ್ಯತಿರೇಕ. ಅದಿದ್ರೆ ಮಾತ್ರ ಇವು ಇರ್ತಾವ ನೋಡಲ್ಲಿ. ಅನುಭವದೊಳಗ ಪರಮಾತ್ಮನನ್ನಾಗಲಿ ಸಾಕ್ಷಿಯನ್ನಾಗಲಿ ಹೇಗ ನಿರ್ಣಯ ಮಾಡ್ಕೊಂಡಿರಿ, ಅನುಭವ ರೂಪದಿಂದ ಒಳಗೂಡಿ ನೋಡ್ಕೊಳ್ರಿ. ಚೈತನ್ಯ ಆಭಾಸ ರೂಪದಿಂದ ಒಳಗೂಡಿದಾಗ ಅಹಂ ಪ್ರತ್ಯಕ್ಷ ಗೋಚರನಾಗಿರುವ ಆತ್ಮ. ಇದಿಷ್ಟನ್ನು ಅನ್ವಯ ಮತ್ತು ವ್ಯತಿರೇಕದಿಂದ ಒಳಗೂಡಿ ಅನುಭವ ಯಾರಿಗೆ ಮಾಡ್ಕೊಳಿಕ್ ಬರ್ತದ? ಚೈತನ್ಯ ಅನ್ವಯ. ಅದು ಚೈತನ್ಯದ ಅನ್ವಯನ ಈ ಆಭಾಸ. ಆಭಾಸದಿಂದೊಡಗೂಡಿ ಈ ಅಹಂ ಪ್ರತ್ಯಯ ಗೋಚರನಾಗಿರುವಂತಹ ಆತ್ಮನ ಸ್ವರೂಪವನ್ನ ಪಾದಿಗಳ ನಿಮಿತ್ತದಿಂದ ಎಲ್ಲಾ ಕ್ರಿಯಾ ಕಾರ್ಯಗಳನ್ನೆಲ್ಲ ಇಂಥ ಕರ್ಮ ಮಾಡಬೇಕು, ಇಂಥ ಕರ್ಮ ಮಾಡಬಾರದು ಅಂತ ವಿಧಿಪಡಿಸಿರುವ ವೇದ ಅದೆಲ್ಲವೂ ವ್ಯತಿರೇಕ. ಯಾಕಂದ್ರ ಚೈತನ್ಯ ಇದ್ದಾಗ ಮಾತ್ರ ಈ ಆಭಾಸ ಅಥವಾ ಅಹಂ ಪ್ರತ್ಯಯ ಗೋಚರವಾಗಿರುವ ಉಪಾಧಿಗಳು, ಇಂದ್ರಿಯಗಳು, ಹೊರಗಿನ ಪ್ರಪಂಚ ರೂಪದಿಂದ ತೋರುವ ಇದು ಆತ್ಮಸ್ವರೂಪವೇ ಭಿನ್ನಲ್ಲ. ತೋರುವ ಈ ಆತ್ಮಸ್ವರೂಪದ ಅಲ್ಲ, ಇದು ಪರಮಾತ್ಮ ಇದ್ರೆ ಇದು ಇರ್ತತಿ, ಅಥವಾ ಚೈತನ್ಯ ಇದ್ರೆ ಇದು ಇರ್ತೈತಿ. ಆಭಾಸ ಆಗಲಿ, ಆಭಾಸದ ಅಹಂ ಪ್ರತ್ಯಯ ಗೋಚರವಾಗಿರುವಂತಹ ವಿಷಯಾದಿಗಳು ಆ ಚೈತನ್ಯ ಇದ್ರೆ ಇರ್ತತಿ. ಇವು ಯಾವ ಇಲ್ಲದ ಇದ್ರೂ ನಮ್ಮ ಚೈತನ್ಯ ಮಾತ್ರ ಇರ್ತದೆ. ಅದಕ್ಕೆ ವ್ಯತಿರೇಕ. ನಮ್ಮ ಪರಮಾತ್ಮ ಅಥವಾ ಸಾಕ್ಷಿಗಿಂತ ಇವು ವ್ಯತಿರೇಕ ರೂಪದೊಳಗೆ ಕ್ರಿಯಾ ಕಾರ್ಯದೊಳಗೆ ನಾವು ಬಯಸ್ಕೊತಿಲ್ವನ್ನ ವ್ಯತಿರೇಕ ರೂಪದಿಂದ. ಅದರದ ಅನ್ವಯ, ಚೈತನ್ಯದ ಅನ್ವಯ ಬಿಟ್ರೆ ಇವನು ಬಯಸ್ಕೊಳಕ್ ಬರುವುದೇ ಇಲ್ಲ. ಅಲ್ಲೇ ಬಿಡಿಸ್ಕೊಳ್ಳಕ ಅಹಮ್ಮು ಯಾವುದ್ರೊಳಗೆ ಪ್ರತ್ಯಯ ಆಯ್ತು ಅಂತ ಬಿಡಿಸ್ಕೊಳಕ್ ಅನ್ವಯ ವ್ಯತಿರೇಕದಿಂದ ಒಡಗೂಡಿ ನೋಡಿಕೊಂಡ್ರ ಅನುಭವ ಸಿದ್ಧಾಗ್ತದ್ರಿ. ಇಲ್ಲ ಅಂದ್ರ ಆಗ್ಲಿಕ್ಕೆ ಉಂಟೇನದು. ಮತ್ತೆ ಸುಷುಪ್ತಿ ಒಳಗ ಈ ಅಹಂ ಆಗಲಿ, ಅಹಂ ಪ್ರತ್ಯೇಕ ಗೋಚರವಾಗಿರುವ ಈ ಪಾದಿ, ಇಂದ್ರಿಯ, ಈ ಪ್ರಪಂಚ ಇದು ಆತ್ಮಸ್ವರೂಪದಿಂದ ಅದು ಅಹಂ ಪ್ರತ್ಯೇಕ ಗೋಚರನಾಗಿರುವ ಆತ್ಮ ಅಂತ ಕರೆದಾರಲ್ಲ ಈ ಸ್ಥಿತಿಗೆ. ಎಲ್ಲೇ ವೇದದ ಕರ್ಮಕಾಂಡದಲ್ಲಿ, ಅಲ್ಲೆಲ್ಲ ಉಪನಿಷತ್ಕಾರರು ಅನುಭವ ಪ್ರಮಾಣಕ್ಕೆ ಗಮ್ಯವ ಅಂತ ಹೇಳ್ತಾರ. ಅದರ ಅನ್ವಯನ ಇದು. ಅವರಿದು ಈ ನಾನು ನಾನು ಅಂತ ವೇದದೊಳಗೆ ಉಲ್ಲೇಖವಾಗಿರೋದ್ರಿಂದ ಈ ನಾನು, ಈ ಅಹಮು, ಆ ಅಹಂ ಪ್ರತ್ಯೇಕ ಗೋಚರನಾಗಿರುವ ಆತ್ಮ ಅಂದ್ರೆ ಯಾವುದು? ಪಾದಿಗಳ ನಿಮಿತ್ತದಿಂದ ತೋರುವ ಈ ಬ್ರಹ್ಮಾಂಡ ಆಗಲಿ, ಅಥವಾ ಬ್ರಹ್ಮಾಂಡ ಅಂದ್ರೆ ಎಲ್ಲ ಬಂತು, ಭೌತಿಕ, ದೈವಿಕ, ಆಧ್ಯಾತ್ಮಿಕ ಎಲ್ಲ ಬಂತಲ್ಲ ಬ್ರಹ್ಮಾಂಡ. ಒಂದು ಅಂಡ ಅಂತ ಕರೀತಾರ. ಒಂದು ಅಂಡವಾಗಿ ಹೇಳಬೇಕಾದಾಗ ಬ್ರಹ್ಮಾಂಡ ಅಂತ ಕರೆದು ಬಿಡ್ತಾರ. ಅದ್ರಾಗ ಭೌತಿಕ ಪ್ರಪಂಚನೂ ಬಂತು, ದೈವಿಕ ಪ್ರಪಂಚನೂ, ತ್ರಿಲೋಕಾದಿಗಳು, ದೇವತೆಗಳ ಲೋಕ, ತ್ರಿಲೋಕ, ಅದು ಎಲ್ಲ ಅದ್ರಾಗ ಈ ಬ್ರಹ್ಮಾಂಡದೊಳಗನ ಬಂತಲ್ಲ.
ಈ ಬ್ರಹ್ಮಾಂಡದ ವಿಷಯವೆಲ್ಲವೂ ಅಹಂ ಪ್ರತ್ಯೇಕನ ಗೋಚರ. ಆದ್ರೆ ಇದು ವ್ಯತಿರೇಕದ ರೂಪದಿಂದ ನಮಗೆ ಅನುಭವಕ್ಕೆ ಬರ್ತೈತಿ ಅನ್ನೋದು ಮಾತ್ರ ನೋಡಿಲ್ಲಿ. ಅಹಮ್ಮನ್ನ ಆಭಾಸವನ್ನ, ಚೈತನ್ಯದ ಆಭಾಸವನ್ನ ವ್ಯತಿರೇಕ ರೂಪದೊಳಗ ನಾವಿಲ್ಲಿ ಆತ್ಮಸ್ವರೂಪವನ್ನು ಅನುಭವ ಮಾಡ್ಲಿಕ್ಕತ್ತೇವೆ. ಕರ್ಮಕಾಂಡದೊಳಗ ವಿಧಿಪಡಿಸಿದಂತೆ ಅನುಭವಕ್ಕೆ ಬರ್ತದಲ್ರ. ಏನು ಸಂಶಯ ಏನು ಉಳಿಲಿಲ್ಲ. ಆದ್ರೆ ಅನುಭವ ನೋಡಲ್ಲಿ ಆ ಚೈತನ್ಯ ಆಭಾಸವನ್ನ ಅನುಭವದಿಂದೊಡಗೂಡಿ ನೋಡಿಕೊಂಡಾಗ ಅಲ್ಲಿ ಅನುಭವ ಪ್ರಮಾಣನ ಸಿದ್ಧಲ್ಲಿ. ಅವಾಗ ಸಾಕ್ಷಿ ಸ್ವರೂಪದೊಳಗೆ ನಿಲ್ತೀರಿ. ಅಹಮ್ಮನ್ನ ಅಥವಾ ಆಭಾಸವನ್ನ ಅನುಭವ ಪ್ರಮಾಣದಿಂದ ನೋಡುವ ರೀತಿ ಒಂದು. ಉಪಾದಿಗಳ ಎರಡು ಆತ್ಮ ಸ್ವರೂಪನ ಇಲ್ಲ ಅಂತಲ್ಲ. ಇದು ವ್ಯತಿರೇಕ ರೂಪದಿಂದ ತೋರುವ ಆತ್ಮ, ಅದು ಅನ್ವಯ ರೂಪದಿಂದ ಅನುಭವಕ್ಕೆ ಬರುವಂತ ಆತ್ಮ. ಅದಕ್ಕೆ ಅಹಂ ಪ್ರತ್ಯಯ ಗೋಚರ ಅಂತ ಕರೆದಾರ. ನೈಷ್ಕರ್ಮ ಸಿದ್ಧಿ ಒಳಗ ಬಹಳ ಮಾರ್ಮಿಕವಾಗಿ ತಿಳಿಸ್ಕೊಂಡು ಬಂದಾರ. ಅದಕ್ಕೆ ಪ್ರಮಾಣಗಮ್ಯ ಅಂತ ಯಾಕೆ ಹೇಳಿದ್ರಂದರೆ, ಇದು ಸುಷುಪ್ತಿಯೊಳಗ ಈ ಆಭಾಸ ರೂಪದ ಆತ್ಮ ಸ್ವರೂಪ ಇರುವುದಿಲ್ಲ, ಅಥವಾ ವ್ಯತಿರೇಕ ಸ್ವರೂಪದಿಂದ ಅನುಭವಕ್ಕೆ ಬರುವಂತ ನಮ್ಮ ಆತ್ಮ ಸ್ವರೂಪ ಅಲ್ಲಿ ಇರುವುದಿಲ್ಲ. ಅಲ್ಲಿ ಅನುಭವ ಸ್ವರೂಪದಿಂದ, ಅನುಭವ ಪ್ರಮಾಣದಿಂದ ನಮಗ ಸಾಕ್ಷಿಯ ಅಥವಾ ಪರಮಾತ್ಮನ ಸ್ವರೂಪ ಅನುಭವಕ್ಕೆ ಬಂದದಲ್ಲ. ಅಲ್ಲಿ ಅಹಂ ಪ್ರತ್ಯಯ ಅಲ್ಲಿ ಆಗೈತಿ, ಇಲ್ಲಿ ಆಗೈತಿ, ಎರಡನ್ನೂ ಲಕ್ಷ್ಯದಲ್ಲಿ ಇಡಬೇಕು. ಇಲ್ಲೇ ವ್ಯತಿರೇಕ ರೂಪದಿಂದ ಅನುಭವಕ್ಕೆ ಬಂದದ, ಎಲ್ಲೇ ಕರ್ಮಕಾಂಡದೊಳಗ. ನಿಮಗೂ ಆತ್ಮ ಅಂತನ ಕರೆದಾರ. ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮ ಅಂತ ಕರೆದಾರ. ಅಲ್ಲೇ ಚೈತನ್ಯದ ಆಭಾಸ ಅಹಂ ಅನ್ನೋದನ್ನ ಅನುಭವದಿಂದ ಅನುಭವ ಮಾಡಿಕೊಂಡು ಸಾಕ್ಷಿ ಅಂತ ಕರೆದಾರ, ಪರಮಾತ್ಮ ಅಂತ ಕರೆದಾರ. ಅದು ಯಥಾರ್ಥವಾಗಿ ಅನುಭವ ಪ್ರಮಾಣದಿಂದ ನೋಡಿಕೊಂಡಿರು. ಅಲ್ಲಿ ಇವಾಗ ಸೋಂಕಿಲ್ಲ, ಅನುಭವಕ್ಕೆ ಬಂದದ, ಇಲ್ಲ ಅಂತಲ್ಲ. ಮತ್ತೀಗ ಚೈತನ್ಯದ ಆಭಾಸವೇ ಅಹಮ್ಮು ಅಂತ ನೀವು ಅನುಭವಕ್ಕೆ ಬರದ ಹೇಳ್ತೀರ, ಅನುಭವಕ್ಕೆ ಬಂದು ಹೇಳ್ತೀರ. ಶಾಸ್ತ್ರ ಹೇಳ್ತಕ್ಕಂತ ನಂಬಿರೇನು? ಅದು ವಿವೇಕದಿಂದ ಒಡಗೂಡಿ ನಂಬಬೇಕು ಅಂತ ಹೇಳ್ತಿಲ್ಲ. ಚೈತನ್ಯದ ಆಭಾಸವೇ ಅಹಮ್ಮು ಅಂತ ಅನುಭವ ಮಾಡಿಕೊಳ್ಳುವ ರೀತಿನ ಬೇರೆ. ಆಗ ಮಾಡಿದರೆ ನಿಮ್ಮಲ್ಲಿ ಯಾವ ವಿಕ್ಷೇಪಗಳು ಉಳಿಯೋದಿಲ್ಲ. ಅಲ್ಲಿ ಸಾಕ್ಷಿ ನೇರವಾಗಿ ಸಾಕ್ಷ್ಯಾನುಭವದೊಳಗೆ ನಿಂತು ಬಿಡುತ್ತೆ. ಅಲ್ಲಿ ಅನುಭವ ಮಾತ್ರ. ಈ ಅಂತಃಕರಣಾದಿಗಳ ಸಂಗಿಲ್ಲ, ಇಂದ್ರಿಯಾದಿಗಳ ಸಂಬಂಧ ಇಲ್ಲ, ಪ್ರಪಂಚದ ಸಂಬಂಧ ಇಲ್ಲ. ಇಲ್ಲಿ ನಾನು ನಾನು ಅಂತ ಈ ಅಹಂ ಪ್ರತ್ಯೇಕ ಗೋಚರವಾಗಿರುವ ಪ್ರಪಂಚವೆಲ್ಲವೂ ಆತ್ಮಸ್ವರೂಪನೇ ಅಲ್ಲ ಅಂತಲ್ಲ. ಆದ್ರೆ ಅದು ವ್ಯತಿರೇಕ ರೂಪದಿಂದ ಅನುಭವಕ್ಕೆ ಬರ್ತದೆ. ವ್ಯತಿರೇಕ. ಈಗ ನೀವೇನಾದ್ರೂ ಅನುಭವಾನುಸಾರಿಯಾಗಿ ಕಂಡದ್ದಾದ್ರೆ ಆತ್ಮ ಚೈತನ್ಯದೊಳಗೆ ನಿಲ್ಲಲಿಕ್ಕೆ ಬರ್ತದೆ. ಅಥವಾ ಪರಮಾತ್ಮನ ಸ್ವರೂಪದೊಳಗೆ ಕಾರ್ಯಾತ್ಮದಿಂದೊಡಗೂಡಿ ಅಲ್ಲಿ ನಾನು ಅನುಭವ ಮಾಡಕತ್ತೇನೆ ಅನ್ನೋ ಪ್ರಜ್ಞಾ ಸತ ಹೋಗ್ಬಿಡ್ತದೆ.
ಅದಕ್ಕೆ ಇಲ್ಲಿ ಎರಡೊಂದು ರೀತಿಯೊಳಗ ಇಲ್ಲಿ ತಿಳ್ಕೊಂಡ ಅದಕ್ಕೆ ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನನ್ನು ಮಾತ್ರ ಇಟ್ಟುಕೊಂಡು ಅವನು ಮಾತ್ರ ಇಲ್ಲಿ ಇಟ್ಟುಕೊಂಡು ನಾನು ನಾನು ಅಂತ ವ್ಯವಹಾರ ಮಾಡಿಕೊಂಡು ವ್ಯತಿರೇಕ ರೂಪದಿಂದ ಕಾಣುವ ಸಾಕ್ಷಿ ಇದು. ಸಾಕ್ಷಿ ಬಿಟ್ಟೇನು ಕಂಡಿಲ್ಲ ಇಲ್ಲೇನು ಮತ್ತ ಹಾಗವಾದರಿ. ಆದ್ರೆ ಈ ತೋರಿಕೆ ವ್ಯತಿರೇಕದಿಂದ ತೋರುವ ಆತ್ಮ ನೋಡಿ, ವ್ಯತಿರೇಕದಿಂದ ತೋರುವ ಆತ್ಮ ಪ್ರಮಾಣಗಮ್ಯ ಅಂತ ಕರೆದಾರ ನೋಡಿ. ಬಹಳ ಸೂಕ್ಷ್ಮದ ಇಲ್ಲಿ ಆತ್ಮ ಅಂತ ಕರೆದಾರ, ಅಹಮ್ಮು ಅಂತ ಕರೆದಾರ. ಇವ ಸುಷುಪ್ತಿ ಒಳಗೆ ಇರುವುದಿಲ್ಲ ನೋಡಿ. ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ವ್ಯತಿರೇಕದಿಂದ ಈ ಪ್ರಪಂಚ, ಇಂದ್ರಿಯ, ಅಂತಃಕರಣಾದಿಗಳ ವ್ಯವಹಾರವೆಲ್ಲವೂ ತಿಳಿದು ಬರ್ತದಲ್ಲ, ಇದು ನಿಜವಾದ ನಮ್ಮ ಸಾಕ್ಷಿ ಸ್ವರೂಪ ಅಲ್ಲ ಅನ್ನೋದು ಸುಷುಪ್ತಾವಸ್ಥೆಯೊಳಗೆ ಇದೆಲ್ಲ ಯಾವುದೊಂದು ಇರುವುದಿಲ್ಲ ಅನ್ನೋದು ಅನುಭವನ. ಅದು ಯಥಾರ್ಥವಾಗಿರುವಂತಹ ಅನುಭವ. ಈ ವ್ಯತಿರೇಕದಿಂದ ತೋರುವುದು ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮ. ನೀವು ಬಿಡಿಸಿಕೊಂಡ್ರಿ ಅಂದ್ರ ಎಲ್ಲಿ ಇರ್ತೀರಿ ನೀವು? ಪರಮಾನಂದದೊಳಗನ ಉಳ್ಕೋಬೇಕಲ್ಲ, ಮತ್ತೆ ಇಲ್ಲರ ಜಗ ಐತೆನ್ನ ನಿಲ್ಲಕ. ಈ ಕಾಲ ದೇಶಾದಿಗಳನ್ನು ಮೀರಿ ಇರುವಂತಹ ಪರಮಾನಂದ ಸುಖದೊಳಗ ಆಧ್ಯಾತ್ಮಕ್ಕೆ ಹೋಗ್ತೀರಿ, ಅವನಲ್ಲಿ ನಿಲ್ತೀರಿ, ಆತ್ಮ ಪರಮಾತ್ಮನ ಸ್ವರೂಪದೊಳಗೆ ನಿಲ್ತೀರಿ. ಚೈತನ್ಯದ ಆಭಾಸದಿಂದೊಡಗೂಡಿರುವ ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮ ಅಂತ ಕರೆದಾರಲ್ಲ, ಇದೆಲ್ಲವೂ ಆ ಪರಮಾತ್ಮನ ವ್ಯತಿರೇಕ ರೂಪದಿಂದ ಈ ಪ್ರಪಂಚ ಆಗಲಿ, ಪ್ರಪಂಚದ ಮೊದಲು ಮಾಡಿಕೊಂಡು ಅಹಮ್ಮಿನ ಪರ್ಯಂತರ ಏನೈತಲ್ಲ, ಬ್ರಹ್ಮನ ಸ್ತಂಭದ ಪರ್ಯಂತರ ಅಂತೂ ಕರೀತಾರ. ಇಲ್ಲಿ ವ್ಯತಿರೇಕ ರೂಪವಾಗಿರುವಂತ ಆತ್ಮನ ನಿರ್ಣಯವನ್ನ ಅನುಭವ ಮಾಡಿಕೊಳ್ಬೇಕಾದಾಗ ಅಹಮ್ಮು ಅಂತ ಕರೀತಾರ, ನಾನು ಅಂತ ಕರೀತಾರ. ನಾನನ್ನ ಮೊದಲು ಮಾಡಿಕೊಂಡು ಪ್ರಪಂಚದ ಪರ್ಯಂತರ ಏನು ಕ್ರಿಯಾ ಕಾರ್ಯಗಳ ನಡೆದವೆಲ್ಲ ಇದೆಲ್ಲ ಆತ್ಮಸ್ವರೂಪನ, ಆದ್ರೆ ವ್ಯತಿರೇಕ ರೂಪದಿಂದ ಅನುಭವಕ್ಕೆ ಬಂದವ. ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮ ಅಂತ ಇವಾಗ ಕರೆಯೋದು. ಈ ಆತ್ಮನಿಗೆ ಗೋಚರವಾಗಿರುವ ಯಾವ ಈ ಪರಮಾತ್ಮನನ್ನು ಮೊದಲು ಮಾಡ್ಕೊಂಡು ಇವು ಯಾವ ವ್ಯತಿರೇಕದಿಂದ ತೋರುವ ಈ ಆತ್ಮನ ವಿಷಯವಾಗಿ ತೋರ್ತವಲ್ಲ, ಇವು ಯಾವ ಸುಸುಪ್ತಿ ಒಳಗೆ ಇರುವುದಿಲ್ಲ. ಅದಕ್ಕೆ ಇವು ಪ್ರಮಾಣಕ್ಕೆ ಮಾತ್ರ ಗಮ್ಯ. ನೋಡ್ರಿ, ಪ್ರಮಾಣಕ್ಕೆ ಮಾತ್ರ ಗಮ್ಯವು. ಪ್ರಮಾಣ ಇರ್ಲಿಲ್ಲ ಅಂದ್ರೆ ಇರುವುದಿಲ್ಲ. ನೋಡ, ಸುಸುಪ್ತಿ ಒಳಗ ತಾನಾಗಿರ್ತಾನೆ. ಸಾಕ್ಷಿಗನಾಗಿ ಅಲ್ಲಿ ಇರ್ತಾನೆ. ಆತ್ಮ ಚೈತನ್ಯ ಸ್ವರೂಪದೊಳಗ ನೋಡಲ್ಲಿ ಚೈತನ್ಯ, ಸಾಕ್ಷಿ, ಅನುಭವ, ಚೈತನ್ಯ ಇವೆಲ್ಲ ಒಂದೇ ರೂಪದ ಪದಾರ್ಥಗಳು, ಶಬ್ದ. ಅಲ್ಲಿ ಏನಾದ್ರ ಸುಸುಪ್ತಿ ಒಳಗೆ ಇವೇನಾದ್ರು ಯಾರಿಗಾದ್ರು ಈ ವ್ಯತಿರೇಕರಿಂದ ತೋರುವ ಆತ್ಮನ ಸ್ವರೂಪಗಳದಾವ. ಅಲ್ಲಿ ಇವು ಆತ್ಮನ ಸ್ವರೂಪಗಳ ಅಲ್ಲ ಅಂತಲ್ಲ, ಅವನು ಬಿಟ್ರೆ ಮತ್ತೆ ಬೇರೆ ಯಾವುದೂ ಇಲ್ಲ. ಅಹಂ ಪ್ರತ್ಯಯಕ್ಕೆ ಗೋಚರ ಆಗಿರುವಂತ ಆತ್ಮವು ಇಲ್ಲೇ ವ್ಯತಿರೇಕ ರೂಪದಿಂದ ತೋರುವ ಇವೆಲ್ಲವೂ ಪ್ರಮಾಣಗಮ್ಯ. ಅದರಲ್ಲೇ ಅನುಭವ ಪ್ರಮಾಣಗಮ್ಯ ಇದೆ ನೋಡಿ. ಅನುಭವ ಪ್ರಮಾಣಗಮ್ಯ ಅನುಭವಕ್ಕೆ ಬರ್ತದ ನೋಡು. ಅಲ್ಲಿ ಯಾವ ರೂಪದ್ದು ನಿರ್ಣಯ ಮಾಡ್ಕೊಡ್ರಿ. ವ್ಯತಿರೇಕ ರೂಪದಿಂದ ತೋರಿದೇನ ಅಲ್ಲಿ ಚೈತನ್ಯದ ಆಭಾಸ ಅಹಮ್ಮು ಅನ್ನೋದು ಅನುಭವ ಮಾಡ್ಕೊಂಡಿರಿ. ಆ ಅನುಭವ ಮಾಡಿಕೊಂಡಾಗ ನೋಡು, ಅನುಭವನ ಪ್ರಮಾಣ ಅಲ್ಲಿ ಮತ್ತೆ ಬೇರೆ ಯಾವುದು ಅಲ್ಲ. ಆ ಅನುಭವ ಪ್ರಮಾಣದೊಳಗೆ ಸಾಕ್ಷಿ ಸ್ವರೂಪ ಆಗಲಿ, ಪರಮಾತ್ಮನ ಸ್ವರೂಪದಾಗಲಿ ನೀವು ನಿಂತು ಅನುಭವ ಮಾಡುವಾಗ ಈ ವ್ಯತಿರೇಕದಿಂದ ತೋರುವ
ಪ್ರಪಂಚ, ಇಂದ್ರಿಯ, ಅಂತಃಕರಣ, ಶರೀರ ಇವುಗಳ ಗೋಜ್ ಏನಾದ್ರು ಐತೇನಲ್ಲಿ? ಇವುಗಳ ಸಂಬಂಧ ಏನಾದ್ರೂ ಉಂಟೇನಲ್ಲಿ? ಚೈತನ್ಯದ ಆಭಾಸದಿಂದ ಅಹಮ್ಮನ್ನ ಅನುಭವ ಮಾಡಿಕೊಳ್ಳುವ ರೀತಿಯಾಗದೆ ವ್ಯತಿರೇಕ ರೂಪದಿಂದ ತೋರುವ ಆತ್ಮನ ಸ್ಥಿತಿ ಹೇಗದ? ಇಂತ ಅನುಭವ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗತ್ತೆ. ಬರೀ ಸುಮ್ಮನ ಆಗ ಇಲ್ಲೇ ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನನ್ನು ಮಾತ್ರ ಇಟ್ಟುಕೊಂಡು ಈ ಕರ್ಮವನ್ನು ಮಾಡಬೇಕು, ಈ ಕರ್ಮವನ್ನು ಮಾಡಬಾರದು ಎಂದು ವಿಧಿಸುತ್ತಲೂ ನಿಷೇಧಿಸುತ್ತಲೂ ಹೋಗಿರುತ್ತದೆ. ಕರ್ಮ ವೇದದೊಳಗೆ ಕರ್ಮಕಾಂಡದೊಳಗೆ ಹೇಳಿರುವಂತಹದ್ದು ಆತ್ಮಸ್ವರೂಪನ ಅಲ್ಲಂತಲ್ಲ, ಆದ್ರೆ ವ್ಯತಿರೇಕ ರೂಪದಿಂದ ಅನುಭವಕ್ಕೆ ಬರ್ತದೆ. ಅಲ್ಲಿ ಯಥಾರ್ಥ ರೂಪದಿಂದ ಅನುಭವಕ್ಕೆ ಬರ್ತದೆ. ಎರಡನ್ನೂ ತಿಳಿಸ್ಯಾರ. ಇಲ್ಲಿ ವಿಧಿ ನಿಷೇಧಗಳಿಗೆ ಗೋಚರನಾದ ಆತ್ಮನು ಬರೀ ದೇಹವಲ್ಲ. ಇವಾಗ ಮತ್ತೆ ಹೇಗೆ ಅದನ್ನ ಸುಲಭವಾಗಿ ಬಿಡಿಸ್ತಾರ ನೋಡ್ರಿ. ವಿಧಿ ನಿಷೇಧಗಳಿಗೆ ಗೋಚರನಾದ ಆತ್ಮನು ಬರೀಯ ದೇಹವಲ್ಲ. ಅಹಂ ಪ್ರತ್ಯೇಕ ಗೋಚರನಾಗಿರುವ ಆತ್ಮ ಅಂತ ಕರೆದಲ್ಲ, ಅವನ ಸ್ವರೂಪ ಹೇಳಿಕತ್ತ. ಅವ ದೇಹವಲ್ಲ. ವಿಧಿ ನಿಷೇಧಗಳಿಗೆ ಗೋಚರನಾದ ಆತ್ಮನು ಬರೀಯ ದೇಹವಲ್ಲ. ಏಕೆಂದರೆ ಈ ಕರ್ಮವನ್ನು ಮಾಡಿದರೆ ನನಗೆ ಪರಲೋಕದಲ್ಲಿ ಸುಖವುಂಟು ಅಥವಾ ದುಃಖವುಂಟು, ಈ ಕರ್ಮದ ಫಲವಾಗಿ ಮುಂದಿನ ಜನ್ಮದಲ್ಲಿ ನನಗೆ ಇಂತಿಂತಹ ಸುಖವನ್ನು ಅಥವಾ ದುಃಖವನ್ನು ಅನುಭವಿಸುವ ಶರೀರವು ಬರುತ್ತದೆ ಎಂದು ಶಾಸ್ತ್ರ ಬಲದಿಂದ ತಿಳಿದುಕೊಳ್ಳುವವನೇ ಕರ್ಮಕ್ಕೆ ಅಧಿಕಾರಿಯು. ಪರಲೋಕದೊಳಗ ಈ ಶರೀರ ಒಯ್ಯಕ್ಕೆ ಬರುವುದಿಲ್ಲ. ಮತ್ತಲ್ಲಿ ಯಾವ್ದಕ್ ಸಂಸ್ಕಾರ ಆಗಿರ್ತದ? ಜೀವ ರೂಪ ಅಂತ ಕರೀತಾರ, ಕರ್ತೃ ರೂಪ ಅಂತ ಕರೀತಾರ. ಅವನಿಗೆ ಸಂಸ್ಕಾರ ಆಗಿರ್ತದ. ಅವ ಹೋಗುದು ಬರುದು ಮಾಡ್ತಾನಲ್ಲ. ಶರೀರ ಯಾರಾದ್ರೂ ಶರೀರ ತಗೊಂಡು ಹೋಗ್ತಾರೇನು? ಹೋಗಿದ್ದೈತೇನ? ಮಹಾರಾಜರು ಸದೇಹದಿಂದನೂ ಹೋಗ್ಯಾರ. ಅದಕ್ಕೆ ಬಹಳ ಮಾರ್ಮಿಕವಾಗಿ ಕಥೆಗಳನ್ನ ಹೇಳ್ತಾರ. ಅಲ್ಲ, ಅದು ಇರ್ಲಿ, ಅದು ಅಲ್ಲಿ ಭಕ್ತಿ ಪಂಥದವ್ರು ಹೇಳ್ಬೇಕಾದಾಗ ಹೇಳ್ತಾರ. ನಾವು ಅದನ್ನು ತಪ್ಪು ಅಂತ ವೇದಾಂತಿಗಳು ಹೇಳಿಕ್ಕಾಗೋದಿಲ್ಲ. ಅದನ್ನ ಹೇಳಿಕ್ಕಾಗೋದಿಲ್ಲ. ಅದಕ್ಕೆ ಭೂದೇವಿ ನನ್ನ ಋಣ ಇಟ್ಕೊಂಡು ಹೊಂಟಿಯಲ್ಲೋ ತುಕ್ಕ, ಇದು ನಿಂದು ತಪ್ಪಲ್ಲೇನೋ, ಪ್ರಕೃತಿ ವಿರೋಧ ಆಗೋದಿಲ್ಲೇನೋ, ಪ್ರಕೃತಿ ನಿಯಮಗಳನ್ನು ಬಿಟ್ಟು ಹೋಗ್ತೀನೋ ತುಕಾರಾಮ ಅಂತ ಕೇಳಿದಂತೆ ಭೂದೇವಿ. ಅದೇ ಆಗ್ತ ತಾಯಿ, ನಾನಿನ್ನು ಋಣ ತೀರಿಸೇನಲ್ಲ ಅಂತ ಹೇಳಿದ್ನಂತ ಉತ್ತರ ಬಹಳ ಮಾರ್ಮಿಕವಾಗಿ ಹೇಳ್ತಾ. ಈ ಹೋಳಿ ಹುಣ್ಣಿಮೆ ಬಂದಾಗ ತುಕಾರಾಮಗ 26 ವರ್ಷ ಅವನಿಗೆ. ಯಾವಾಗ ಹುಡುಗರು ನೀ ಸಾಯಿ, ನಿನ್ನ ಸಿರಿಗೆ ಕುಂಡಿಸಿಕೊಂಡು ಊರಾಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ ಅಂತ ಹೋಳಿ ಹುಣ್ಣಿಮೆ ಅದೊಂದು ಏನೋ ಒಂದೊಂದು ಕಡೆ ಆ ಪದ್ಧತಿ ಉಂಟು. ಆಗ ಹಂಗಾರೆ ಸಾಯ್ತೇನೆ ಅಂತ ಸತ್ನಂತ ಸಿರಿಗೆ ಹೋಗಿ ಒಳಗ್ ಕುತ್ಕೊಂಡು ಜೀವನ ಬಿಟ್ನಂತ. ಪ್ರಾಣ ಹರಣ ಆಯ್ತು. ಅವ್ರೆಲ್ಲ ಹೊತ್ಕೊಂಡು ಅಡ್ಡಾಡಿ ಇದನ್ನೆಲ್ಲ ಮುಗಿಸಿದ ನಂತರ ತಂದು ಇಳಿಸಿ ತುಕಾರಾಮ ಆಟ ಮುಗಿತು ಹೇಳೇನ, ಸಾಕಷ್ಟು ಕಲೆಕ್ಷನ್ ಆಗೈತಿ, ಅಲ್ಲಿ ಇಲ್ಲಿ ಹೋಗಿ ಏನಾರ ತಿಂದು ಬರೋಣ ಹೇಳ ಅಂತಂದ್ರೆ ಇದ್ರಿ ಅದಾನವ, ಪ್ರಾಣನ ಬಿಟ್ಟು ಬಿಟ್ಟಿದ್ದ. ಅವಾಗ ಒಯ್ದು ಅವನು ಏನು ಖರೀನ ಸತ್ತಾನ್ಲೇ ಅಂತ ಹೇಳಿ ಒಯ್ದು ಭೂಮಿ ಒಳಗ ತೆಗೆದು ಹುಗಿದು ಬಂದ್ಬಿಟ್ಟಿದ್ರು. ಕತಿ ಅವಾಗ
ಅವಾಗೇನ್ ನಾವು ಇರ್ಲಿಲ್ಲ, ನಾವು ನೋಡಿಲ್ಲ. ಆದ್ರೆ ಅವ್ರ ಚರಿತ್ರ ಭಾಗದೊಳಗೆ ಬರುವಂತ ವಿಷಯಗಳು. ಅವಾಗ ನಿನ್ನ ಒಡಲೊಳಗ 6 ತಿಂಗಳ ಪರ್ಯಂತರ ನಿನ್ನ ಒಡಲೊಳಗ ಇದ್ನೆಲ್ಲ ದೇವಿ ನಿನ್ನ ಋಣ ತೀರ್ಸೇನವ, ಅದಕ್ಕೆ ನಾನು ಈ ಶರೀರ ತಗೊಂಡ ಹೋಗ್ತೀನಿ ಅಂತ ಹೇಳಿದ್ನ. 6 ತಿಂಗಳ ನಂತರ ಒಂದು ದೊಡ್ಡ ಮಳೆಯಾಗಿ ಆ ಕಡುವಂಡಿ ಕತ್ತರಿಸಿ ಬಿದ್ದ ಮೇಲೆ ಹೊಳಿ ದಂಡ್ಯಾಗ ಉಗಿದಿದ್ರು. ಅವನ ಕಡುವಂಡಿ ಕತ್ತರಿಸಿ ಬಿದ್ದ ಮೇಲೆ ಒಳಗೆ ಹಂಗಾಗಿದ್ನ. ಅವನು ಯಾಗಿದ್ದು, ಅವನ ಅನುಭವ ಎಂತದ್ದು, ಅದಕ್ಕೆ ಪೈಲಿಲ್ಲ ಆತ. ಅದಕ್ಕೆಲ್ಲ ಕಾರಣಗಳು ಮತ್ತೆ ಯೋಗಕ್ಕೆ ಹೋಗ್ಬೇಕಾಗ್ತದೆ. ಅವಾಗ ಎದ್ದು ಬಂದಂತವ 6 ತಿಂಗಳ ನಂತರ ಅಲ್ಲಿ ತನಕ ಭೂಮಿಯಾಗಿದ್ ಮತ್ ನಿನ್ ಋಣ ತೀರಿತಲ್ವಾ ಮುಗಿಸೇನಿ ಹೇಳ್ತಾರ. ಇರ್ಲಿ, ಅಲ್ಲಿ ಭಕ್ತಿಯನ್ನ ಹೇಳುವ ಮುಂದಾಗಲಿ ಅಥವಾ ತುಕಾರಾಮರನ್ನ ಎಂತ ಸ್ಥಿತಪ್ರಜ್ಞರು ಅನ್ನೋದನ್ನು ಹೇಳುವಾಗ ಆ ವರ್ಣನಾತ್ಮಕವಾಗಿರುವಂತಹ ಕಥೆಗಳು ಬರ್ತಾವಲ್ಲಿ. ಸಂತ ಸಂಪ್ರದಾಯದೊಳಗೆ ಇಂಥವು ಅನೇಕ ಸಂಗ್ರಹಗಳಿತ್ತು. ನಮ್ಮಲ್ಲಿನು ಈಗೆಲ್ಲ ಒಂದೊಂದೇ ಹೋಗ್ಲಿಕ್ಕೆ. ಅದಕ್ಕೆ ನೋಡಲ್ಲಿ ಹೇಳ್ತಾರ, ನಿನ್ ಋಣ ತೀರ್ಸಿನವನ ಇದನ್ನ ಒಯ್ತೇನೆ. ಮತ್ತೆ ತಾಳೂರು ಅಂತ ಊರುವಾಗಿದೆ. ಅವನ ಕೈಯಂದು ತಾಳ ಯಾರು ಬಿದ್ದು ಆ ಊರಿಗೆ ತಾಳೂರು ಅದ ತಾಳನ ಈಗ ಆ ಮಂದಿರದೊಳಗಿಟ್ಟು ಪೂಜೆ ಮಾಡಿ ಅಲ್ಲಿ ಉತ್ಸವನ ಮಾಡ್ತಾರ. ಆಳಂದಿ ಕಡೆ ಅದಾವರು ತಾಳೂರು ದೇವು ಇವರು ದೇವದೊಳಗಿದ್ರಲ್ಲ, ಆಳಂದದೊಳಗೆ ಜ್ಞಾನೇಶ್ವರಿಗಳಿತ್ತು, ತುಕಾರಾಮ ದೇವದೊಳಗಿತ್ತು. ಆಗ ಕೈ ಯಾರು ಬಿದ್ದದಕ್ಕೆ ಅಲ್ಲಿ ತಾಳೂರು ಅಂತ ಕರೀತಾರೆ. ಇದೇ ಆ ಊರು, ಅಲ್ಲಿ ಪೂಜೆನೋ ಮಾಡತ್ತಾರ. ಇರ್ಲಿ, ಅದು ಯಾವ ರೂಪದಿಂದ ಇದ್ದುಕೊಂಡಿರ್ಲಿ, ಇದು ಎಲ್ಲ ಅಹಂ ಪ್ರತ್ಯೇಕ ಗೋಚರನಾಗಿರುವ ಆತ್ಮ ಸ್ವರೂಪದ ಕ್ರಿಯಾ ಕಾರ್ಯಗಳೇ. ಇವು ಯಾವ ಸುಸುಪ್ತಿಯೊಳಗೆ ಇರುವುದಿಲ್ಲ. ನಮಗ್ ಬೇಕಾಗಿರೋದು ಅದು. ಅದಕ್ಕಿವು ಪ್ರಮಾಣ ಸಿದ್ಧ. ಅಹಮ್ಮನು ಕೂಡ ನಮ್ಮ ಪ್ರಮಾಣಕ್ಕ ವೇದ್ಯವಾಗಿರುವಂತಹದ್ದು, ತಿಳಿದು ಬರುವಂತಹದ್ದು. ಅದಕ್ಕಿದು ಪ್ರಮಾಣ ಸಿದ್ಧ. ಆದ್ರೆ ಅಲ್ಲಿ ಅದನ್ನ ಅನುಭವ ಪ್ರಮಾಣವಾಗಿ ಬಳಸಿಬಿಡ್ತೀರಿ ನೋಡಲ್ಲಿ, ಅನ್ವಯ ರೂಪದೊಳಗೆ ಬಳಸಿಬಿಡ್ತೀರಿ ನೋಡ, ಅದೇ ಅಹಮ್ಮನ್ನು. ಇಲ್ಲಿ ವ್ಯತಿರೇಕ ರೂಪದಿಂದ ಅಹಮ್ಮನ್ನ ಬಳಸಿಕೊಂಡು ಪ್ರಮಾಣ ರೂಪದಲ್ಲಿ ಅನುಭವ ಮಾಡಿದ್ರಿ. ಅಲ್ಲಿ ಅನುಭವಕ್ಕೆ ಅನುಸರಿಸಿಕೊಂಡು ಅನುಭವ ಪ್ರಮಾಣದಿಂದ ಸಾಕ್ಷಿ ಒಳಗೆ ನಿಲ್ತೀರಿ, ಪರಮಾತ್ಮನ ಸ್ವರೂಪದೊಳಗೆ ನಿಲ್ತೀರಿ. ಅವಾಗ ಈ ಪ್ರಪಂಚ ಆಗಲಿ, ಈ ವ್ಯತಿರೇಕ ರೂಪದಿಂದ ತೋರುವ ಆತ್ಮನ ನಿರ್ಮಿತಿಯಾಗಲಿ ಅಲ್ಲಿ ಯಾವುದೊಂದು ಇರುವುದಿಲ್ಲ. ಎರಡು ಅದ ಚೈತನ್ಯ ಆಭಾಸದಿಂದನೇ ಗೊತ್ತಾಗತ್ತೆ. ಅದರಲ್ಲಿ ಅನುಭವ ಪ್ರಮಾಣದಿಂದ ಸಾಕ್ಷ್ಯತ್ವದೊಳಗೆ ನಿಲ್ಲಿಕ್ಕೆ ಬರ್ತದೆ. ಇಲ್ಲಿ ಅದು ಚೈತನ್ಯದ ಅನ್ವಯ ಮಾಡಿಕೊಂಡು ಆ ಚೈತನ್ಯ ಸ್ವರೂಪದೊಳಗೆ ನಿಲ್ಲಿಕ್ಕೆ ಬರ್ತದ. ಅನುಭವ ಪ್ರಮಾಣ ಮಾಡಿಕೊಂಡ್ರೆ ಏನನ್ನ, ಅಹಮ್ಮನ್ನ. ಇಲ್ಲಿ ಅದೇ ಆತ್ಮ ನಾನು ನಾನು ಅನ್ನುವ ಆತ್ಮನನ್ನ ವ್ಯತಿರೇಕ ರೂಪದಿಂದ ಈ ಪ್ರಪಂಚ, ಇಂದ್ರಿಯ, ಶರೀರ ಇವೆಲ್ಲವನ್ನ ಅದಕ್ಕನ ಶರೀರ ನಾನಲ್ಲ ಅಂತ ಅದನ್ನ ಉಲಂಕುಷವಾಗಿ ಬಿಡಿಸ್ಕೋತ ಬರ್ತಾನೆ. ಅದಕ್ಕೆ ಇಲ್ಲೇ ಈ ಕರ್ಮದ ಫಲವಾಗಿ ಮುಂದಿನ ಜನ್ಮದಲ್ಲಿ ನನಗೆ ಇಂತಿಂತ ಸುಖವನ್ನು ಅಥವಾ ದುಃಖವನ್ನು ಅನುಭವಿಸುವ ಶರೀರವು ಬರುತ್ತದೆ ಎಂದು ಶಾಸ್ತ್ರ ಬಲದಿಂದ ತಿಳಿದುಕೊಳ್ಳುವವನೇ ಕರ್ಮಕ್ಕೆ ಅಧಿಕಾರಿಯು. ಶಾಸ್ತ್ರ ಹೇಳುತ್ತ ಅಂತ ಇಲ್ಲಿ ತಿಳ್ಕೊಳ್ಳೋ. ಶರೀರವು ಈ ಜನ್ಮಕ್ಕೆ ಮಾತ್ರ ಸೇರಿದ್ದು, ಕರ್ಮದ ಫಲವು ಜನ್ಮಾಂತರಕ್ಕೂ ಲೋಕಾಂತರಕ್ಕೂ ಸೇರಿದ್ದು. ಇದನ್ನ ಹೇಗ ನಂಬುದು? ವೇದ ವಿಧಿಪಡಿಸೈತಿ ಅಂತ ನಂಬೋದು ಅಲ್ವಾ, ಶಾಸ್ತ್ರ ಹಂಗೆ ಹೇಳ್ತೈತಿ ಅಂತ ನಂಬೋದು.
ಅನುಭವದೊಳಗೆ ಏನು ಐತಿ ಅಂತ ಯಾರಿಗೂ ಸಿದ್ಧ ಆಗುವುದಿಲ್ಲ. ಅದನ್ನ ಅಲ್ಲೇ ನೋಡ್ಕೊಂಡ ಮುಂದೆ ಸಾಗಬೇಕು. ಕರ್ಮದ ಫಲ ಜನ್ಮಾಂತರಕ್ಕೂ ಲೋಕಾಂತರಕ್ಕೂ ಸೇರಿದ್ದು ಹೌದನ್ರಿ. ಇದು ಅನುಭವ ರೂಪದೊಳಗೆ ನೋಡ್ಕೊಳ್ರಿ. ಕರ್ಮದ ಫಲ ಕರ್ತೃ ಇರ್ತದಲ್ಲ, ಈ ಕರ್ತೃ ಜನ್ಮಾಂತರದಿಂದ ಜನ್ಮಾಂತರಕ್ಕೆ ಬರ್ತಾನ ಅಂತ ಯಾರಿಗಾದ್ರೂ ಅನುಭವ ಐತೆ? ನೋಡ್ಕೊಳ್ರಿ. ಶಾಸ್ತ್ರ ಹೇಳುತ್ತೆ ಅಂತ ನಂಬ್ತೀವಿ, ನಂಬಿಕೆ ಧರ್ಮ. ಇದು ಧರ್ಮದೊಳಗೆ ನಂಬಲೇಬೇಕು, ಒಪ್ಪಲೇಬೇಕು. ಇದು ಧರ್ಮ. ಅದಕ್ಕೆ ಜನ್ಮಾಂತರಕ್ಕೂ ಲೋಕಾಂತರಕ್ಕೂ ಸೇರಿದ್ದು ಯಾವುದು? ಈ ಶರೀರ ಮಾತ್ರ ಈ ಜನ್ಮಕ್ಕೆ ಸೇರಿದ್ದು. ಆದ್ರೆ ಕರ್ತೃ ಸ್ವಭಾವ ಐತಲ್ಲ, ಪ್ರಮಾತೃವಾಗಿ ಕರ್ತೃವಾಗಿ ಭೋಕ್ತೃವಾಗಿ ಭೋಗಿಸ್ತಾನಲ್ಲ, ಅವನ ಆತ್ಮ ಪ್ರತ್ಯಯ ಗೋಚರನಾಗಿರುವಂತ ಆತ್ಮ ಅಂತ ಕರ್ಕೊಂಡಾರ, ಜೀವಾತ್ಮ ಅಂತ ಕರ್ಕೊಂಡಾರ, ಏನೇನೋ ಕರ್ಕೊಂಡಾರ. ಅವನು ಅನೇಕ ವಾಕ್ಯಗಳಿಂದ ಕರ್ಕೊಂಡಾರ. ಜೀವಾತ್ಮ ಅಂತ ಕರ್ಕೊತಾರ, ಕರ್ತೃ ಅಂತ ಕರೀತಾರ. ಆ ಕರ್ತೃವಿನಲ್ಲಿ ಇಚ್ಛಾ ಅದು ಇದು ಇರ್ತದಂತ ಹೇಳ್ತಾರ. ಇವು ಎಲ್ಲ ತಗೊಂಡು ಬರ್ತಾನಂತಾವ. ಅನುಭವ ರೂಪದಿಂದ ನೋಡಿದ್ರೆ ನಿಲ್ಲುವುದಿಲ್ಲದು. ಇದು ಧರ್ಮ ದೃಷ್ಟಿಯಿಂದ ನೋಡಬೇಕಷ್ಟೇ. ಆದರೂ ನಾನು ಎಂಬ ಅಹಂ ಪ್ರತ್ಯಕ್ಕೆ ಗೋಚರನಾಗಿರುವ ಆತ್ಮನು ದೇಹಾದಿ ಸಂಘಾತದ ಅಭಿಮಾನವನ್ನು ಪೂರ ಬಿಟ್ಟವನೆಂದು ಹೇಳುವುದಕ್ಕೆ ಬರುವುದಿಲ್ಲ. ಬಿಟ್ಟನ ಅಂದ್ರ ಈ ಬೋಧೆ ಮಾಡ್ಯಾರ, ಜನ್ಮಾಂತರಕ್ಕೂ ಲೋಕಾಂತರಕ್ಕೂ ಸೇರಿದ್ದು ಅಂತ, ಅದು ಬರುವುದಿಲ್ಲ. ಅನುಭವ ರೂಪದಿಂದ ಚೈತನ್ಯದ ಆಭಾಸವನ್ನ ಅನುಭವ ರೂಪದಿಂದ ಕಂಡಂತ ಜ್ಞಾನಿಗೆ ಅಲ್ಲಿ ನಿಲ್ಲುವುದಿಲ್ಲ. ಅವನಿಗೆ ಅವನ ಸ್ಟೆಪ್ ಬೇರೆ, ಅವನ ರೀತಿನ ಬೇರೆ. ಅಲ್ಲಿ ಯಾವುದೊಂದು ಪ್ರಪಂಚದ ಹಂದು, ಇಂದ್ರಿಯಾದಿಗಳ ಹಂಗಾಗಲಿ, ಅಂತಃಕರಣಾದಿಗಳ ಹಂಗಾಗಲಿ, ಶರೀರದ ಹಂಗಾಗಲಿ, ಕರ್ತೃತ್ವದ ಹಂಗಾಗಲಿ ಇರುವುದಿಲ್ಲ ಅವನಿಗೆ. ಇದು ಚೈತನ್ಯದ ಆಭಾಸ, ಅವಂದ ಪ್ರತಿಬಿಂಬ ಅಂತ ಅನುಭವ ಮಾಡ್ಕೊಂಡಿರ್ತಾನ. ಅವನಲ್ಲಿ ಅವನ ಸಾಕ್ಷಿಗನಾಗಿ ನಿಂತು ಬಿಡ್ತಾನ. ಅವನಲ್ಲಿ ಯಾವುದೊಂದು ಇಲ್ಲ. ಸಾಕ್ಷಿ ಒಳಗೆ ಏನಾರ ಉಂಟೇನಲ್ಲಿ? ಅದಕ್ಕೆ ಪ್ರಮಾಣ ಸಿದ್ಧವಾಗಿ ಈ ವ್ಯತಿರೇಕ ರೂಪದಿಂದ ತೋರುವ ಈ ಪ್ರಪಂಚ ಆಗಲಿ, ಇವಾಗ ಈ ಪ್ರಪಂಚ ಇಂದ್ರಿಯ ಇವುಗಳ ಸಂಘಾತದಿಂದೊಡಗೂಡಿ, ಶರೀರದ ಸಂಘಾತದಿಂದೊಡಗೂಡಿ ತೋರುವ ಆತ್ಮ ನೀವು ಎಲ್ಲಿ ತನಕ ಇರ್ತಾನ? ಎಲ್ಲಾ ಅವಸ್ಥೆಯೊಳಗೂ ಇರ್ತಾನೆ. ನೀವು ಬಹಳ ಅಂದ್ರೆ ಎತ್ತರ ಸ್ವಪ್ನದೊಳಗೆ ಇದ್ದುಕೊಂಡಿರ್ಬೋದು. ಸುಸುಪ್ತಿ ಒಳಗ ವ್ಯತಿರೇಕ ರೂಪದೊಳಗೆ ತೋರುವ ಅಹಂ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮ ಅಂತ ಕರ್ಕೊಂಡಾರೆ. ನಾನು ಅಂತ ಕರ್ಕೊಂಡಿದ್ರೆ ಚಲೋ ಇತ್ತು, ಯಾರಿಗೆ ಸಂಶಯ ಬರ್ತಿದ್ದಿಲ್ಲ. ಇಲ್ಲಿ ಆತ್ಮ ಅಂತ ಕರ್ಕೊಂಡ. ಅದಕ್ಕೆ ಯಥಾರ್ಥವಾಗಿ ನಾನು ಹೋಗುತ್ತೇನೆ, ನಾನು ಬರುತ್ತೇನೆ, ಕುರುಡನು ಕುಂಟನು, ಜ್ಞಾನಿಯು ಅಜ್ಞಾನಿಯು ಎಂದು ಮುಂತಾಗಿ ದೇಹೇಂದ್ರಿಯ ಮನಸ್ಸುಗಳ ಸಂಬಂಧವನ್ನು ತನಗೆ ಒಂದಿಷ್ಟಾದರೂ ಹಾಕಿಕೊಳ್ಳದೆ ಯಾವನು ವಿಧಿ ನಿಷೇಧಗಳಿಗೆ ಅಧಿಕಾರಿಯ ಆಗುವುದೇ ಇಲ್ಲ. ಇದನ್ನು ಹಿಂದಿನ ಲೇಖನದಲ್ಲಿ ವಿವರಿಸಲಾಗಿದೆ. ಇನ್ನು ಈ ಕರ್ಮಕಾಂಡದಲ್ಲಿ ಹೇಳಿರುವ ಈ ಆತ್ಮನನ್ನು ತರ್ಕಶಾಸ್ತ್ರವನ್ನು ಅವಲಂಬಿಸಿರುವ ವಾದಿಗಳು ಒಪ್ಪಿರುತ್ತಾರೆ. ಕರ್ಮಕಾಂಡದೊಳಗೆ ಹೇಳಿರುವುದನ್ನು ತರ್ಕಶಾಸ್ತ್ರಜ್ಞರು ಇನ್ನು ಒಪ್ಕೊಂಡಾರ. ಅವರು ನಾನು ದೇಹವಲ್ಲ, ದೇಹಕ್ಕಿಂತಲೂ ಇಂದ್ರಿಯಗಳಿಗಿಂತಲೂ ಬೇರೆಯಾಗಿತ್ತು, ಇವುಗಳನ್ನು ಉಪಯೋಗಿಸಿಕೊಳ್ಳುವ ಜೀವಾತ್ಮನಾಗಿರುತ್ತೇನೆ. ಅವರು ಜೀವಾತ್ಮ ಅಂತ ಕರ್ಕೊಂಡಾರ. ನಾನು ಹೇಗೆ ಜೀವಾತ್ಮನು ಹಾಗೆಯೇ ನನ್ನಂತೆ ಅನೇಕ ಜೀವಾತ್ಮರುಗಳು ಇರುತ್ತಾರೆ. ಅವರು ನನ್ನಂತೆಯೇ ಆಯಾ ಶರೀರೇಂದ್ರಿಯ ಸಂಘಾತಗಳನ್ನು ಉಪಯೋಗಿಸಿಕೊಂಡು ಪುಣ್ಯ ಪಾಪ ಕರ್ಮಗಳನ್ನು ಮಾಡಿ ಆಯಾ ಫಲವನ್ನು ಈ ಲೋಕದಲ್ಲಿ ಪರಲೋಕದಲ್ಲಿಯೂ ಪಡೆಯುತ್ತಾರೆ. ಅವರಿಗೆ ಇಚ್ಛಾ ಜ್ಞಾನ ಸ್ಮೃತ್ಯಾದಿಗಳ ಗುಣಗಳು, ಆ ಗುಣಗಳ ತಾರತಮ್ಯದಿಂದ ಜೀವರು
ತಾರತಮ್ಯ ಉಳ್ಳವರಾಗಿರುತ್ತಾರೆ ಎಂದು ಪ್ರತ್ಯಕ್ಷ ಅನುಮಾನಗಳಿಂದ ಜೀವಾತ್ಮನನ್ನು ತಾರ್ಕಿಕರು ಸಾಧಿಸುತ್ತಾರೆ. ತಾರ್ಕಿಕರ ವಿಷಯವನ್ನ ನಾವು ಗಮನದೊಳಗಿಟ್ಟು ವೇದಾಂತಿಗಳು ಇದನ್ನ ಬಳಸಿಕೊಂಡು ಸಂಚಿತ, ಪ್ರಾರಬ್ಧ, ಆಗಾಮಿಗಳನ್ನ ತಾರ್ಕಿಕರು ಹೇಳಿದ್ದನ್ನು ಒಪ್ಪಿಕೊಂಡು ವೇದಾಂತದೊಳಗೆ ಕೂಡಿಸಿಕೊಂಡು ಬೋಧ ಮಾಡ್ತೀವಲ್ಲ ನಾವು. ಇದು ತಾರ್ಕಿಕರ ಸಿದ್ಧಾಂತ. ಈ ಕರ್ತೃ ಕರ್ಮ ಮಾಡ್ತಾನ, ಅದರಿಂದ ಫಲ ಬರ್ತದ, ಅದರಿಂದ ಭೋಗದೊಳಗೆ ವಾಸನೆ, ಮತ್ತೆ ವಾಸನೆಯಿಂದ ಜನ್ಮ. ತಾರ್ಕಿಕರ ಸಿದ್ಧಾಂತ ಅದು. ವೇದಾಂತಿಗಳು ಇದನ್ನು ಒಪ್ಪಿಕೊಳ್ಳುವುದಿಲ್ಲ. ಇದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ನಾವು. ಸುಮ್ಮನೆ ಹಂಗ ವೇದಾಂತ ಎಲ್ಲಾನು ವೇದಾಂತದೊಳಗ ತಂದು 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 ಹಾಕಿ ಬಿಡುದ. ಇನ್ ಕಸದ ಉಂಡೇನ ಎಲ್ಲ ತಂದು ಹಾಕ. ಅದು ಯಾರ ಸಿದ್ಧಾಂತ ಏನು ಅಂತೇಳಿ ಗೊತ್ತೇ ಮಾಡ್ಕೊಳ್ಳೋದಿಲ್ಲ. ನಾವು ವೇದಾಂತಿಗಳ ತಂದು ತಂದು ಎಲ್ಲಾನು ಹಾಕ್ಬೋದು. ಯಾವ್ದು ಸಂಚಿತ, ಯಾವ್ದು ಪ್ರಾರಬ್ಧ, ಯಾವ್ದು ಆಗಾಮಿ, ಯಾರಿಗದು? ಯೋಹಂ ಪ್ರತ್ಯೇಕ ಗೋಚರಾಗಿರುವಂತ ಆತ್ಮನಿಯನ್ನ ವ್ಯವಹಾರ ಮಾಡಿಕೊಂಡು ತಾರ್ಕಿಕರ ಬೆನ್ನ ಹಚ್ಚಿ ಈಗೆಲ್ಲ ಕಲ್ಪನಾಗಳನ್ನು ಮಾಡ್ಕೊಂಡ್ಬಿಟ್ಟೇವೆ. ಯಾವ್ದು ಧರ್ಮ, ಯಾವುದು ಧರ್ಮ ಜಿಜ್ಞಾಸು, ಯಾವುದು ಬ್ರಹ್ಮ ಜಿಜ್ಞಾಸು, ಎಲ್ಲ ಕಲಬೆರಸಿ. ವೇದಾಂತ ಹೀಗಾಗಿನ ಒಂದೇ ರೂಪದೊಳಗಿಲ್ಲ ಇಲ್ಲ. ಬಹಳ ಸುಲಭದ. ಸ್ವಲ್ಪ ವಿವೇಕವಂತರಾದ್ರೆ ಸಾಕು, ಅಲ್ಲಿಂದ ಅಲ್ಲೇ ಅದನ್ನ ನೋಡ್ಕೊಂಡು ಬಿಟ್ರೆ ಸಾಕು. ಏನು ಕಷ್ಟಪಡಬೇಕಾದದ್ದಿಲ್ಲ. ನೋಡ್ಕೊಳಕ್ ಬಾರದೆ ಇರುವವರಿಗೆ ಹೊಂಡಾರಣ್ಯ ಇದ್ರಾಗ ಎಲ್ಲಿ ಹೋದಿವಿ ಅಂದ್ರೆ ಹೊಯ್ ಬರ್ತೀವಿ ಅಂತ ನಿರ್ಣಯನೇ ಇಲ್ಲ. ಕಷ್ಟ. ಅದಷ್ಟ ಸುಲಭನೂ ಐತಿ, ಅಷ್ಟು ಕಷ್ಟನೂ ಅದ. ಅದಕ್ಕೆ ಇನ್ನ ಮುಂದೆ ಆದರೆ ವಿಧಿಕಾಂಡದಲ್ಲಾಗಲಿ ತಾರ್ಕಿಕರ ವಾದಗಳಲ್ಲಾಗಲಿ ವೇದಾಂತೈಕ್ಯ ವೇದ್ಯನಾದ ಪರಮಾತ್ಮನ ವಿಷಯವನ್ನು ಹೇಳಿರುವುದಿಲ್ಲ. ಅಹಂ ಪ್ರತ್ಯೇಕ ಗೋಚರನಾಗಿರುವ ಲೌಕಿಕ ಆತ್ಮನಿಗಿಂತ ಬೇರೆಯಾಗಿ ಅವನಿಗೂ ಸಾಕ್ಷಿಯಾಗಿರುವ ಮತ್ತೊಬ್ಬ ಆತ್ಮನಿರುವನೆಂದು ಅವರು ಯಾರು ತಿಳಿದಿರುವುದಿಲ್ಲ. ವೇದಾಂತದ ಅಭ್ಯಾಸದಿಂದ ಅಲ್ಲದೆ ಅವನನ್ನು ತಿಳಿಯುವುದಕ್ಕೆ ಸಾಧ್ಯವೂ ಇಲ್ಲ. ಯಾರ್ದೋ ಸಿದ್ಧಾಂತ ತಗೊಂಡು ವೇದಾಂತಕ್ಕೆ ಅನುಸರಿಸಿಕೊಂಡು ನಿರ್ಣಯ ಮಾಡಿಕೊಳ್ಳೋರಿಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ನಾಳೆ ದಿವಸ ಮತ್ತೆ ಇದೆ. ಸಾಕ್ಷಿ ಎಂದರೇನು? ಸಾಕ್ಷಾತ್ ದೃಷ್ಟು, ನೀರಾಗಿ ನೋಡುವ ಅಂತ ಇಟ್ಟುಕೊಂಡಿದೆ. ಈ ವಿಷಯವನ್ನ ನಾಳೆ ದಿವಸ ಮತ್ತೆ ಮಾಡೋಣ ಅಂತ ಹೇಳಿ ಈಗಾಗಲೇ ಸಮಯ ಮೀರುವುದಿಲ್ಲ. ಅದಕ್ಕೆ ಹೇಳಿ ಇವತ್ತಿನ ಈ ಉಪನ್ಯಾಸವನ್ನ ನಾವು ಪ್ರಾರಂಭ ಮಾಡ್ತೇನೆ. 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ನಾನು ಉಪನ್ಯಾಸಕ್ಕೆ ವಿದಾಯ ಹೋಗ್ತೇನೆ. ಹರಿ ಓಂ ತತ್ಸತ್.